ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಮೂಲಕ ಕನ್ನಡಿಗರ ಮನ ಗೆದ್ದ ನಟಿ ಭವ್ಯ ಗೌಡ ಇದೀಗ ಬೆಳ್ಳಿತೆರೆಗೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಚೊಚ್ಚಲ ಸಿನಿಮಾ ದೇವಿಯ ಮುಹೂರ್ತ ಅದ್ದೂರಿಯಾಗಿ ನೆರವೇರಿದ್ರು ಆ ಕಾರ್ಯಕ್ರಮದಲ್ಲಿ ನಾಯಕಿಯೇ ಕಾಣಿಸದಿದ್ದುದು ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದೆ. ಎಸ್, ತಮ್ಮ ಮೊದಲ ಸಿನಿಮಾದ ಮುಹೂರ್ತಕ್ಕೆ ಭವ್ಯಗೌಡ ಯಾಕೆ ಬರಲಿಲ್ಲ ಎಂಬ ಪ್ರಶ್ನೆಗೆ ಸ್ವತಃ ನಟಿಯೇ ವಿಡಿಯೋ ಮೂಲಕ ಉತ್ತರ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಗೈರಾಗಿದ್ದಕ್ಕಾಗಿ ಮೊದಲಿಗೆ ಕ್ಷಮೆಯಾಚಿಸಿದ ಭವ್ಯ, ತಾವು ಕನ್ನಡ ಧಾರಾವಾಹಿಯ ತುರ್ತು ಶೂಟಿಂಗ್ನಲ್ಲಿ ನಿರತರಾಗಿದ್ದ ಕಾರಣ ಮುಹೂರ್ತ ಮತ್ತು ಪ್ರೆಸ್ ಮೀಟಿಂಗ್ ಹಾಜರಾಗಲು ಸಾಧ್ಯವಾಗಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ವಿಡಿಯೋದಲ್ಲಿ ಮಾತನಾಡಿದ ಭವ್ಯ, ಇದು ನನ್ನ ಮೊದಲ ಸಿನಿಮಾ. ಈ ವಿಶೇಷ ಕ್ಷಣದಲ್ಲಿ ನಿಮ್ಮೆಲ್ಲರ ಜೊತೆ ಇರಬೇಕೆಂಬ ಆಸೆ ಇತ್ತು. ಆದರೆ ಧಾರಾವಾಹಿಯ ಶೂಟಿಂಗ್ ಕಾರಣದಿಂದ ಬರಲು ಆಗಲಿಲ್ಲ. ಆದಷ್ಟು ಬೇಗ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಎಷ್ಟು ದಿನ ಹೇಗೆ ನನ್ನನ್ನು ಬೆಂಬಲಿಸಿದ್ದೀರೋ ಇದೇ ರೀತಿ ನನ್ನ ಮೊದಲ ಸಿನಿಮಾಕ್ಕೂ ನಿಮ್ಮ ಆಶೀರ್ವಾದ ಮತ್ತು ಪ್ರೋತ್ಸಾಹ ಇರಲಿ ಎಂದು ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ. ಕಿರುತೆರೆಯಿಂದ ಬೆಳ್ಳಿತೆರೆಗೆ ಕಾಲಿಡುತ್ತಿರುವ ಭವ್ಯಗೌಡ ಅವರ ಈ ಹೊಸ ಪಯಣದ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿದೆ. ಮುಹೂರ್ತಕ್ಕೆ ಗೈರಾಗಿದ್ದರೂ ವಿಡಿಯೋ ಮೂಲಕ ಕ್ಷಮೆಯಾಚಿಸಿ ತಮ್ಮ ಅಭಿಮಾನಿಗಳ ಮನ ಗೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಇದೀಗ ಭವ್ಯಗೌಡ ಅಭಿನಯದ ದೇವಿ ಸಿನಿಮಾ ಹೇಗಿರಲಿದೆ, ಬೆಳ್ಳಿತೆರೆಯಲು ಅವರು ಅದೇ ಮಟ್ಟದ ಯಶಸ್ಸು ಸಾಧಿಸುತ್ತಾರೆಯೇ ಎಂಬ ಕುತೂಹಲ ಸಿನಿ ಪ್ರಿಯರಲ್ಲಿ ಮನೆ ಮಾಡಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ಇವತ್ತು ನಮ್ಮ ದೇವಿ ಸಿನಿಮಾ ಮುಹೂರ್ತ ಹಾಗೂ ಪ್ರೆಸ್ ಮೀಟ್ ಇತ್ತು. ನಾನು ಎರಡಕ್ಕೂ ಬರೋಕ್ಕಾಗಿಲ್ಲ. ಬಿಕಾಸ್ ನಮ್ಮ ಕರ್ಣ ಸೀರಿಯಲ್ ನೆಕ್ ಟು ನೆಕ್ ಎಪಿಸೋಡ್ಸ್ ಇದೆ. ಇವಾಗ ನಾವು ಶೂಟ್ ಮಾಡ್ತಿರೋದು ಸಂಜೆ ಟೆಲಿಕಾಸ್ಟ್ ಆಗ್ತಿದೆ. ಹಾಗಾಗಿ ನಾನು ಬರೋಕ್ಕಾಗಲಿಲ್ಲ. ಆದರೆ ಆದಷ್ಟು ಬೇಗ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ಇಷ್ಟು ವರ್ಷ ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ನನ್ನ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್, ಆಶೀರ್ವಾದ ಖಂಡಿತವಾಗ್ಲೂ ಬೇಕು. ಆ್ಯಂಡ್ ಆ್ಯಸ್ ಎ ಹೀರೋಯಿನ್ ನನ್ನ ಫಸ್ಟ್ ಮೂವಿ ಇದು. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು CR ಪ್ರೊಡಕ್ಷನ್ಸ್ ಆ್ಯಂಡ್ ಇಡೀ ಟೀಮ್ ಅಮೇಝಿಂಗ್. ನನ್ನ ಪಾತ್ರ ಕೂಡ ಒಬ್ರೊಬ್ರು ಪಾತ್ರ ಕೂಡ ಸಖತ್ತಾಗಿ ಬಂದಿದೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಬಟ್ ಬರೋಕ್ಕಾಗಲಿಲ್ಲ ಅಂತ ಅಷ್ಟೇ ಬೇಜಾರಿದೆ. ಥ್ಯಾಂಕ್ ಯು ಸೋ ಮಚ್.